ಡಾಕ್ಟರ್ ಸುಜಾತ ಛಲವಾದಿ ಅವರ ಲಚಮವ್ವ ಮತ್ತು ಇತರ ಕಥೆಗಳು ಹಾಗೂ ಅಂಬೇಡ್ಕರ್ ಅರಿವಿನ ಜೊತೆಗಾರ ಕೃತಿಗಳ ಲೋಕಾರ್ಪಣೆ ವಿಜಯಪುರ ಪಟ್ಟಣದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಇಂದು ನೆರವೇರಿತು. ಈ ವೇಳೆ ಕೃತಿಗಳ ಲೋಕಾರ್ಪಣೆ ಮಾಡಿ ಮಾತನಾಡಿದ ಸಣ್ಣ ಕಥೆಗಳ ಕಥೆಗಾರ, ಚಿಂತಕ ಹಾಗೂ ನಾಡೋಜ್ ಕುಂ ವೀರಭದ್ರಪ್ಪ, ವಿಜಯಪುರದಲ್ಲಿ ಡಾಕ್ಟರ್ ಸುಜಾತ ಛಲವಾದಿ ಅವರ ಲಚಮವ್ವ ಮತ್ತು ಇತರ ಕಥೆಗಳು ಹಾಗೂ ಅಂಬೇಡ್ಕರ್ ಅರಿವಿನ ಜೊತೆಗಾರ ಕೃತಿಗಳ ಲೋಕಾರ್ಪಣೆ ಬಹಳ ಉತ್ತಮವಾದ ಕಾರ್ಯಕ್ರಮವಾಗಿದ್ದು, ಸಭೆಯಲ್ಲಿ ವೇದಿಕೆ ಹಂಚಿಕೊಂಡ ಘಟಾನುಘಟಿಗಳನ್ನು ನೋಡಿ ತುಂಬಾ ಸಂತೋಷವಾಯಿತು. ಮಹಿಳಾ ಲೇಖಕರು ಮುಂಚೂಣಿಯಲ್ಲಿ ನಿಂತು ಸಮಾಜದ ಊರು ಕೇರಿಗಳನ್ನು ತಿದ್ದುವ ನಿಟ್ಟಿನಲ್ಲಿ ಕೃತಿಗಳನ್ನು ರಚಿಸುತ್ತಿರುವುದು ಗಮನಾರ್ಹವಾದ ವಿಷಯವಾಗಿದೆ. ಚನ್ನಬಸಮ್ಮ ಹಾಗೂ ಚಂದಪ್ಪ ಪ್ರತಿಷ್ಠಾನದ ಈ ಕಾರ್ಯವು ಸಂತಸ ತಂದಿದೆ. ಇಂದಿನ ದಿನಗಳಲ್ಲಿ ವೈಚಾರಿಕ ಲೇಖನಗಳ ಅವಶ್ಯಕತೆ ಈ ಸಮಾಜಕ್ಕೆ ಇದೆ ಎಂದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎನ್ನುವಂತೆ ಜ್ಯೋತಿ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸರ್ವರಿಗೂ ಧನ್ಯವಾದಗಳು, ಅಭಿನಂದನೆಗಳು. ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ. ಸ್ಕೂಲಿಗೆ ಸೇರಿಸುವಾಗ ನನ್ನ ಹೆಸರು ಬರೆಸಲ್ಲ, ಗಂಡನ ಹೆಸರನ್ನು ಬಳಸ್ತಾರೆ ಅಂತ ತ್ಯಾಗಮೂರ್ತಿ ತಾಯಿ, ನಮ್ಮ ತಾಯಿ, ನಿಮ್ಮೆಲ್ಲರ ತಾಯಿ ಮತ್ತು ನಮ್ಮ ಸುಜಾತ ಅವರ ತಾಯಿ. ಅದಕ್ಕೆ ನನಗೆ ಬಹಳ ಸಂತೋಷ ಆಗಿದ್ದು ಯಾವುದು ಅಂದರೆ, ಈ ಟ್ರಸ್ಟ್ ಏನಿದೆ, ಚನ್ನಬಸಮ್ಮ ಚಂದಪ್ಪ ಪ್ರತಿಷ್ಠಾನ ವಿಜಯಪುರ ಅಂತ ಇಟ್ಟಿರ್ತಕ್ಕಂಥದ್ದು ನಾವೆಲ್ಲ ಸಂತೋಷ ಪಡಬೇಕಾದ, ನಾವೆಲ್ಲ ಗೌರವಿಸಬೇಕಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ತಂದೆ ತಾಯಿ ಅಂತೀವಿ ನಾವು, ಯಾಕಂದ್ರೆ ತಾಯಿ ತಂದೆ ಅನ್ನೋದಿದೆಯಲ್ಲ, ಅದು ನಿಜವಾದ ತಾಯಿಗೆ ಕೊಡ್ತಕ್ಕಂಥ ಒಂದು ಗೌರವ, ಅದನ್ನು ಅವರು ನೀಡಿದ್ದಾರೆ. ಆ ಸಂಸ್ಥೆ ಮೂಲಕ ತಮ್ಮ ಪುಸ್ತಕಗಳನ್ನು ಬಿಡುಗಡೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ಘಟಾನುಘಟಿಗಳೇ ಇದು ಸೇರಿದೆ. HD ಪೋತೆ ಅಂಬೇಡ್ಕರ್ ಅರಿವಿನ ಜೊತೆಗಾರ ಅಂತ ಇನ್ನೊಂದು ಬಿರುದಿದೆ ಅವರಿಗೆ. ಅವರ ಅನೇಕ ಜನ ತರುಣ ಬರಹಗಾರರನ್ನು ಬೆಳೆಸಿರ್ತಕ್ಕಂಥ ಅಪರೂಪದ ಶಿಷ್ಯ ವತ್ಸಲರು. ಅಲ್ಲಿರ್ತಕ್ಕಂಥ ಕನ್ನಡ ವಿಭಾಗವನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥವರು. ಅವರು ಇದೇ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನವರು ಅಂತಕ್ಕಂಥದ್ದು ನಾವೆಲ್ಲ ಸಂತೋಷ ಪಡಬೇಕಾದಂಥ ವಿಷಯ. ಅಂಥ HD ಪೋತೆಯವರಿದ್ದಾರೆ. ಆಮೇಲೆ ನಮ್ಮ ಸೋಮಲಿಂಗಪ್ಪ ಗೆಣ್ಣೂರು ನಡೆದಂಥ ನಾಸ್ತಿಕ ಸಮ್ಮೇಳನಕ್ಕೆ ಬಂದದ್ದು ಅವರು ದಾಕ್ಷಾಯಣಿ ಉಡೇದವರು ಬಂದ ಜೊತೆ ಫೋಟೋ ತೆಗೆಸಿದ್ರು. ಈಗ ಪ್ರಸ್ತುತ ಜೈಪುರದಲ್ಲಿರ್ತಕ್ಕಂಥ ದಾಕ್ಷಾಯಣಿ ಉಡೇದವರು ಮೊನ್ನೆ ಫೋನ್ ಮಾಡಿ
ಸರ ಅವ್ರು ಹೇಳಿದ್ಕಿಂತ ಚೆನ್ನಾಗಿದ್ದಾರೆ ಅಂತ ಸುಜಾತ ಅವರು. ಯಾಕೆಂದ್ರೆ ನಾಸ್ತಿಕ ಅಂದರೆ ಪ್ರಶ್ನಿಸ್ತಕ್ಕಂಥ ಒಂದು ಸಂಘಟನೆ. ಚಾರ್ವಾಕ್ ಅಂತ ಕರಿತೀವಿ. ಚಾರ್ವಾಕ್ ಅಂದರೆ 4 ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಒಂದು ಗಾಳಿ, ಒಂದು ಭೂಮಿ, ಆಮೇಲೆ ಒಂದು ಬೆಂಕಿ, ನೀರು. ಈ 4 ತತ್ವಗಳನ್ನು ಅಳವಡಿಸಿಕೊಂಡಿರೋದು. 5ನೇ ತತ್ವ ಯಾವುದು ಅಂತಂದ್ರೆ ಅದು ವೈದಿಕ ತತ್ವ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ತತ್ವದ ವಿರುದ್ಧ ಹೋರಾಡಿದ್ರು ಅದು ಅಗೋಚರವಾಗಿರ್ತಕ್ಕಂಥ ತತ್ವ, ಅದು ಆಕಾಶದಲ್ಲಿರ್ತಕ್ಕಂಥ ತತ್ವ. ಯಾಕಂದರೆ ಪುರಾಣ ಕೂಡ ಹೇಳ್ತದೆ 5ನೇ ತತ್ವವನ್ನು ನೀನು ನಂಬೇಡ, 4 ತತ್ವಗಳನ್ನು ಮಾತ್ರ ನಂಬು ಅಂತ ಹೇಳ್ತದೆ. ಜ್ಯೋತಿಷ್ಯ ಯಾವ ನಂಬೋದಿಲ್ಲ. ಇಲ್ಲಿರ್ತಕ್ಕಂಥ ಮಹನೀಯರು, ನಾವು ಪುಷ್ಪಾರ್ಚನೆ ಮಾಡಿದ ಮಹನೀಯರೆಲ್ಲರೂ 4 ತತ್ವಗಳನ್ನು ನಂಬಿ ಒಂದು ಸಿದ್ಧಾಂತಗಳನ್ನು, ದಾರ್ಶನಿಕತೆಯನ್ನು ರೂಪಿಸಿದಂಥವರು ಈ ಮೂರು ಜನ: ಬುದ್ಧ, ಬಸವ, ಅಂಬೇಡ್ಕರ್. ಅದಿಲ್ಲದ ಇದ್ದರೆ ನಮ್ಮ ಜೀವನ ಇನ್ನೊಬ್ಬರ ಅಧೀನದಲ್ಲಿರುತ್ತೆ, ಪರಾಧೀನದಲ್ಲಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳಿದಂಥವರು. ಅಂಥ ನಮ್ಮ ಸುಜಾತ ಮತ್ತವರ ಸಂಗಡಿಗರೆಲ್ಲ ಮೈಸೂರಿಗೆ ಬಂದದ್ರು ಅಂತಕ್ಕಂಥದ್ದೇ ನಾವು ಅಭಿಮಾನ ಪಡಬೇಕಾದ ಸಂಗತಿ. ಆಮೇಲೆ ಇಲ್ಲಿ ಮಹನೀಯರೆಲ್ಲ ಇದ್ದಾರೆ. ಶಂಕರಗಳು ಬೈಚನವಾಡಿದ್ದಾರೆ, ನಮ್ಮ ಹಳೆಯ ಸ್ನೇಹಿತರು. ಸಿದ್ದರಗೌಡ ಕಟ್ಟಿಮನಿ ಇದ್ದಾರೆ, ಸಿದ್ಧಾರೂಢ ಕಟ್ಟಿಮನಿ. ನಿರಂತರವಾಗಿ ಬರೀತಕ್ಕಂಥ ಒಬ್ಬ ಅಪರೂಪದ ಗೆಳೆಯ, ಯುವ ಮಿತ್ರ. ಇಂಥ ಅನೇಕ ಜನ ಮಹನೀಯರ ಸಮ್ಮುಖದಲ್ಲಿ ನಾನು ಸುಜಾತ ಛಲವಾದಿಯವರ ಒಂದು ಲಕ್ಷ್ಮವ್ವ ಅಂತಕ್ಕಂಥ ಒಂದು ಕಥಾ ಸಂಕಲನವನ್ನು, ಅಂಬೇಡ್ಕರ್ ಅರಿವಿನ ಜೊತೆಗಾರ ಅಂತಕ್ಕಂಥ ಒಂದು ಸಂಪಾದಿತ ಕೃತಿಯನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಭಾಳ ಹೆಮ್ಮೆಯಿಂದ ಇಲ್ಲಿ ಘೋಷಿಸ್ತಾ ಇದೆ. ಯಾಕಂದರೆ ಸುಜಾತ ಅವ್ರ ಕಥೆಗಳಲ್ಲಿ ಲಕ್ಷ್ಮವ್ವ ಅನ್ನೋ ಕಥೆ ಇಲ್ಲ, ಸಿದ್ಧಿ ಅನ್ನೋ ಕಥೆ ಇದೆ. ಈ ನೆಲ ಸಮುದಾಯದಿಂದ ಬಂದಿರತಕ್ಕಂಥ ಸ್ತ್ರೀ ಪಾತ್ರಗಳಿರ್ತಕ್ಕಂಥ ಕಥೆಗಳಿವೆ. ಯಾರು ಸ್ತ್ರೀ ಪರವಾಗಿ ಮಾತಾಡ್ತಾರೋ ಅವರು ನಿಜವಾದ ಸಾಹಿತಿ. ಎಲ್ಲ ಸಾಹಿತಿಗಳು ಕೂಡ ಈ ತಳಮೂಲದಿಂದ ಬಂದಿರತಕ್ಕಂಥವ್ರು ನಾವೇನಿದ್ದೀವಿ, ನಾವೆಲ್ಲ ಅಮ್ಮಗೆ ಜೋತು ಬಿಡ್ತೇವೆ ಹೊರತು ಅಪ್ಪಗೆ ಜೋತು ಬಿಡೋದಿಲ್ಲ. ನಮ್ಮನ್ನೆಲ್ಲ ಪೋಷಿಸಿರ್ತಕ್ಕಂಥದ್ದು, ಬೆನ್ನಿಗೆ ಜೋಳಿಗೆ ಕಟ್ಟಿಕೊಂಡು ಅದರಲ್ಲಿ ನಮ್ಮನ್ನು ಇಟ್ಕೊಂಡು ದುಡಿದು ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದು ಯಾವುದು ಅಂದರೆ ಮಾತೃತ್ವ ಶಕ್ತಿ. ಅದು ಅಂಥ ಮಾತೃತ್ವ ಶಕ್ತಿಯ ಬಗ್ಗೆ ಅವರ ಪ್ರತಿಯೊಂದು ಕಥೆಯಲ್ಲಿ ವಿವರವಾಗಿರ್ತಕ್ಕಂಥ ಬಹಳ ಅಂತಃಕರಣ ಸ್ರವಿಸ್ತಕ್ಕಂಥ ಘಟನೆಗಳಿವೆ. ಆಮೇಲೆ 2ನೇ ಕಥೆಯಲ್ಲಿ ಈ ಅನ್ನಭಾಗ್ಯದ ಬಗ್ಗೆ ಒಂದು ಮಾಹಿತಿ ಇದೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಸಿವಿನ ಮಹತ್ವ ಹಸಿದವರಿಗೆ ಮಾತ್ರ ಗೊತ್ತು, ನೊಂದವರ ನೋಯದವರು ಎತ್ತ ಬಲ್ಲರು ಅಂತಕ್ಕಂಥ ಮಾತನ್ನು ಅಕ್ಕ ಮಹಾದೇವಿ ಹೇಳಿದ್ದಾರೆ. ಯಾವ ಸರ್ಕಾರ ನೊಂದ ಸಮಾಜದ ಕಣ್ಣೀರು ಒರೆಸಕ್ಕೆ ಪ್ರಯತ್ನ ಮಾಡುತ್ತೋ ಅದು ನಿಜವಾದ ಸರ್ಕಾರ. ಅದಕ್ಕೆ ಒಂದು ಅನ್ನ ಕೊಟ್ಟು ತಪ್ಪಿಲ್ಲ ಅಲ್ವಾ? ಅನ್ನಭಾಗ್ಯ ಅಂತ ಕೊಟ್ಟು ಫ್ರೀ ಒಂದು 5 kg ಅಕ್ಕಿ ಕೊಟ್ಟರೆ ಅಂದರೆ ಯಾರು ಕೇಂದ್ರ ಸರ್ಕಾರ 9 ಲಕ್ಷ ಕೋಟಿ ಕೋಟ್ಯಾಧೀಶ್ವರ ಅಪರ ಕುಬೇರದ ಸಾಲವನ್ನು ಮನ್ನಾ ಮಾಡಿದ ಯಾರು ಪ್ರಶ್ನಿಸಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಬಡವರಿಗೆ ಒಂದು 5 kg ಅಕ್ಕಿ ಫ್ರೀ ಕೊಟ್ಟರ ತಕ್ಷಣ ಬಾಯಿ ಪಡ್ಕೊಳ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಅಷ್ಟಂತ ನಮಗೆ ಗೊತ್ತು. ನಾವು ಬಾಲ್ಯದಲ್ಲಿ ಎಷ್ಟು ಸಾರಿ ಎಷ್ಟು ಅವಸ್ಥೆ ಪಟ್ಟಿದ್ದೀವಿ ಅಂತಂದರೆ ಅದು ಭೂಷ ಕಸದಳ. ನಾನು ಎಷ್ಟೋ 300 ಕಥೆಗಳು ಬರೆದಿದ್ದೀನಿ. 300 ಕಥೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹಸಿವೇ ಕಾಣಿಸ್ಕೊಳ್ತದೆ, ಅನ್ನವೇ ಕಾಣಿಸ್ಕೊಳ್ತದೆ ಹೊರತು ಇನ್ನೊಂದು ಕಾಣಿಸ್ಕೊಳ್ಳಲ್ಲ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಡಾಕ್ಟರ್ HT ಪೋತೆ ಮಾತನಾಡಿ, ಮಹಾ ಮಾನವತಾವಾದಿ ಬಸವಣ್ಣನವರ ಕರ್ಮಭೂಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿರುವಂತಹ ಸಂಚರಿಸಿದ ಜಿಲ್ಲೆ
ವಿಜಯಪುರವಾಗಿದ್ದು ನವೋದಯ, ನವ್ಯೋತ್ತರ ಹಾಗೂ ದಲಿತ ಬಂಡಾಯ ಸಾಹಿತ್ಯಗಳಲ್ಲಿ ಮಹಿಳೆಯರ ಕೊಡುಗೆ ಮಹತ್ವವಾಗಿದೆ. ಸುಜಾತ ಛಲವಾದಿ ಅವರು ಬರೆದಿರುವ ಲಚಮವ್ವ ಮತ್ತು ಇತರ ಕಥೆಗಳಲ್ಲಿ ದಲಿತ ಹಾಗೂ ದಮನಿತ ಮಹಿಳೆಯರ ಹೋರಾಟದ ಬದುಕಲು ಚಿತ್ರಿಸಲಾಗಿದ್ದು ಈ ಕೃತಿ ಅತ್ಯುತ್ತಮವಾಗಿದೆ ಎಂದರು. ಎಲ್ರಿಗೂ ನಮಸ್ಕಾರ. ವಿಜಯಪುರ ಜಿಲ್ಲೆ ಐತಿಹಾಸಿಕವಾಗಿ ಬಸವಣ್ಣನ ನಾಡಿದು. ಆಧುನಿಕ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಬಾರಿ ವಿಜಯಪುರ ಜಿಲ್ಲೆ ಬೇರೆ ಬೇರೆ ಹಳ್ಳಿಗೆ ಭೇಟಿ ಕೊಟ್ಟಂತಹ ನಗರ ಇದು. ದಲಿತ ಸಾಹಿತ್ಯ, ವಚನ ಸಾಹಿತ್ಯಕ್ಕೆ ಹೆಚ್ಚು ಸ್ಫೂರ್ತಿಯಾಗಿ ನಿಂತಹ ನೆಲ ಇದು. ವಿಶೇಷವಾಗಿ ಕಕ್ಕಯ್ಯ ಪೋಳ್ ಅಂತವರು ಹಿರಿಯ ಲೇಖಕರು ಯಾಕೆ ಹೋಗಿದ್ದಾರೆ. ಇವತ್ತು ಡಾಕ್ಟರ್ ಸುಜಾತ ಛಲವಾದಿ ಅವರ 2 ಕೃತಿಗಳು ಲೋಕಾರ್ಪಣೆ ಆಗಿದೆ. ಲಚಮೋ ಮತ್ತು ಇತರ ಕಥೆಗಳು ಅವರ ಕಥಾ ಸಂಕಲನ. ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ಪ್ರಭಾವ ಬಹಳ ದೊಡ್ಡದಿದೆ. ನವೋದಯ, ನವ್ಯೋತ್ತರ, ದಲಿತ ಬಂಡಾಯದ ಸಂದರ್ಭದಲ್ಲಿ ಮಹಿಳೆಯರು ಹೇರಳವಾಗಿ ಬರಿತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸುಜಾತ ಛಲವಾದಿಯವರ ಕಥಾ ಸಂಕಲನದಲ್ಲಿ ಮಹಿಳೆಯರೇ ಕಥೆಗಳ ನಾಯಕರಾಗಿರೋದ್ರಿಂದ ಅದೊಂದು ವಿಶಿಷ್ಟ ಸಂಕಲನ. ಕೇರಿಯ ಅನುಭವ ಮತ್ತು ಕೇರಿಯಲ್ಲಿ ಇದ್ಕೊಂಡು ಊರನ್ನು ಸ್ವಚ್ಛಗೊಳಿಸುವ, ಏನು ಇವತ್ತು ಸ್ವಚ್ಛ ಭಾರತ ಅಂತ ನಾವು ಹೇಳ್ತೀವೋ, ಬಹಳ ಹಿಂದೆನೇ ದಲಿತ ಸಮುದಾಯ ಹಳ್ಳಿಗಳನ್ನು, ಊರನ್ನು ಕ್ಲೀನ್ ಮಾಡ್ತಾ, ಸ್ವಚ್ಛ ಮಾಡ್ತಾ ಬದುಕನ್ನು ಮಾಡಿರ್ತಕ್ಕಂಥವ್ರು, ಇನ್ನೊಬ್ಬರ ಬದುಕನ್ನು ಹಸನುಗೊಳಿಸಿರ್ತಕ್ಕಂಥವ್ರು. ಅಂಥವರ ಬವಣೆಗಳೇನು, ಅಂಥವ್ರ ಹಸಿವು ಏನು, ಅವ್ರ ತಾಪತ್ರಗಳು ಏನಿದ್ದು ಅನ್ನೋದನ್ನು ಲೇಖಕಿ ಸುಜಾತ ಛಲವಾದಿಯವರು ತನ್ನ ಆಸ್ಪಾಸ್ನಲ್ಲಿರುವ ಸಂಬಂಧಿಕರ ಬದುಕನ್ನು ಅಕ್ಷರ ರೂಪಕ್ಕೆ ಇಟ್ಟಿರೋದು ಬಹಳ ವಿಶೇಷವಾದಂಥ ಸಂದರ್ಭ. ಅಂಥ ಕಥಾ ಸಂಕಲನ ಓದೋ ಮೂಲಕ ಲೇಖಕರು ಮತ್ತು ವಿದ್ಯಾರ್ಥಿಗಳು ದಲಿತ ಸಮುದಾಯದ ಬದುಕನ್ನು, ದಲಿತ ಸಮುದಾಯದ ಮಹಿಳಾ ಲೋಕದ ಬದುಕನ್ನು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಕ್ಷರವಂತರು ಯಾರು ಪ್ರಜ್ಞಾವಂತರಾಗಿದೆ ಇವತ್ತು ಆ ಸಮುದಾಯದ ಕಷ್ಟ ನಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸಬೇಕಾದಂಥ ಅನಿವಾರ್ಯತೆ ಇದೆ. ಅವರ ಕಥೆಗಳಲ್ಲಿ ಬಹಳ ಮುಖ್ಯವಾಗಿ ಸೂಕ್ಷ್ಮವಾಗಿ ಅಂಬೇಡ್ಕರ್ ಅವರ ಸಂವೇದನೆ, ಬಸವಣ್ಣನ ತಾಯ್ತನ, ಬುದ್ಧನ ತಾಳ್ಮೆ ಇವೆಲ್ಲವೂ ಸಿಗ್ತವೆ ಅಲ್ಲಿ. ಕೃತಿ ಚಿಕ್ಕದಾದರೂ ಕೂಡ ಬಹಳ ಚೊಕ್ಕದಾಗಿ ಒಂದು ಸಂದೇಶವನ್ನು ಸಾಹಿತ್ಯ ಲೋಕಕ್ಕೆ ನೀಡ್ತಾ ಇದೆ. ಅವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಜೊತೆಗೆ ಇನ್ನೊಂದು ಅಂಬೇಡ್ಕರ್ ಅರಿವಿನ ಜೊತೆಗಾರ ಅನ್ನುವ ಸಂಪಾದಿತ ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ. ಅದು ವಿಶೇಷವಾಗಿ ನನ್ನ ಮೇಲೆ ಬಂದಿರತಕ್ಕಂಥ ಲೇಖನಗಳ ಸಂಕಲನ. ಅದು ಅವರು ಅಚ್ಚುಕಟ್ಟಾಗಿ ಸಂಕಲಿಸಿದ್ದಾರೆ. ಸಂಕಲನ ಅನ್ನೋದು ಕೂಡ ಅದು ಸೃಜನಶೀಲ ಕಲೆನೇ. ಸೊ ಹಾಗಾಗಿ 2 ಕೃತಿಗಳನ್ನ ಜಿಲ್ಲೆಯ ಮೂಲಕ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರೋದ್ರಿಂದ ಅವರು ಮುಂದೆ ಬೆಳೆದು ದೊಡ್ಡ ಲೇಖಕಿ ಆಗುವ ಎಲ್ಲ ಅರ್ಹತೆಗಳು ಅವರಿಗಿವೆ ಅಂತ ಹೇಳ್ತಾ ಅವರಿಗೆ ಅಭಿನಂದಿಸ್ತಾ ನನ್ನ ಮಾತುಗಳು. ಇದೇ ವೇಳೆ ಚನ್ನಬಸಮ್ಮ ಚಂದಪ್ಪ ಪ್ರತಿಷ್ಠಾನದ ಉಪಾಧ್ಯಕ್ಷ ಚಕ್ರವರ್ತಿ ಮಾತನಾಡಿದ, ಇಂದು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವು ನಾಡಿನ ಚಿಂತಕರು, ದಲಿತ ಪರ ಹೋರಾಟಗಾರರು ಹಾಗೂ ಸಾಹಿತ್ಯ ಆಸಕ್ತರ ಸಮ್ಮುಖದಲ್ಲಿ ನೆರವೇರಿರುವ ಮೂಲಕ ಯಶಸ್ವಿಯಾಗಿದೆ. ಡಾಕ್ಟರ್ ಸುಜಾತ ಛಲವಾದಿ ಅವರಿಂದ ಮತ್ತಷ್ಟು ಕೃತಿಗಳು ಸಮಾಜಕ್ಕೆ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಬರಲಿ ಎಂದರು. ವೀರಭದ್ರಪ್ಪನವರು ಲೋಕಾರ್ಪಣೆಯನ್ನ ಮಾಡಿ ಇತಿಹಾಸದಲ್ಲಿರ್ತಕ್ಕಂಥ ಎಲ್ಲ ಮಜಲುಗಳನ್ನು ವಿವರವಾಗಿ ತಿಳಿಸಿ ಜನರಿಗೆ ಮುಟ್ಟುವಂತೆ ಮಾಡಿದ್ದಾರೆ. ಒಂದು ಲಚಮವ್ವ, ಇನ್ನೊಂದು ಡಾಕ್ಟರ್ ಅಂಬೇಡ್ಕರ್ ಅರಿವಿನ ಜೊತೆಗಾರ ಅನ್ನುವಂಥ 2 ಕೃತಿಗಳನ್ನು ಸುಜಾತ ಛಲವಾದಿ ಅವರು ರಚನೆ ಮಾಡಿದ್ದಾರೆ. ಇಂದು ರಂಗಮಂದಿರದಲ್ಲಿ ಅತ್ಯಂತ ಬಹಳ ಹುರುಪಿನಿಂದ ಮತ್ತು ಸಾಹಿತ್ಯಾಕ್ಷ ಆಸಕ್ತರು ಮತ್ತು ಪ್ರಗತಿಪರ ಚಿಂತಕರು, ದಲಿತ ಸಂಘಟನೆಗಳೆಲ್ಲ ಪ್ರಮುಖ ಮುಖಂಡರುಗಳು ಬಂದು ಆ ಕೃತಿಯನ್ನ ಯಶಸ್ವಿಗೊಳ್ಳಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರು ಇನ್ನೂ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಹೊಸ ಆಯಾಮಗಳನ್ನ ಡಾಕ್ಟರ್ ಸುಜಾತ ಛಲವಾದಿ ಅವರು ಮಾಡಲಿ ಅಂತ ಹೇಳಿ ಆ ಪ್ರತಿಷ್ಠಾನದ ಉಪಾಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರಗಳು. ಅಭಿಷೇಕ್ ಚಕ್ರವರ್ತಿ. ಈ ವೇಳೆ ಮಾತನಾಡಿದ ಲೇಖಕಿ ಡಾಕ್ಟರ್ ಸುಜಾತ ಛಲವಾದಿ, ಈ ಕೃತಿಗಳನ್ನ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳ ನೋವುಗಳನ್ನ ಮತ್ತು ಅವರು ಅನುಭವಿಸುವ ಕಷ್ಟಗಳನ್ನ ಸಮಾಜಕ್ಕೆ ತೋರಿಸುವ ನಿಟ್ಟಿನಲ್ಲಿ ನಾನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಲಚಮವ್ವ, ಸೀತವ್ವ ಸೇರಿದಂತೆ 10 ಮಹಿಳೆಯರ ಹಲವಾರು ಮನೆ ಮತ್ತು ಮನಸ್ಸುಗಳಲ್ಲಿ ಈ ಕೃತಿಯಿಂದ ಕಣ್ಣಿನ ಮುಂದೆ ಬರುತ್ತಾರೆ. ಅಂತಹ ಕೇರಿಗಳ ಹೆಣ್ಣು ಮಕ್ಕಳ ಬದುಕಿನ ಭಾವನೆಗಳನ್ನು ತೆರೆದು ಇಡುವ ಪುಟ್ಟ ಪ್ರಯತ್ನ ನನ್ನದಾಗಿದೆ. ನಾನು ಮಾಡಿದ್ದು ಇಂದು ನಾಡೋಜ್
ವೀರಭದ್ರಪ್ಪನವರು ನನ್ನ 2 ಕೃತಿಗಳ ಲೋಕಾರ್ಪಣೆ ಮಾಡಿದ್ದು ಸಂತಸ ತಂದಿದೆ ಎಂದರು. ಈಗ ಬರಹಗಳನ್ನ ಬರೆಯೋದಕ್ಕೆ ಏನು ಕಾರಣ ಇತ್ತು ಅಂತಂದ್ರೆ, ಅತ್ಯಂತ ಕೆಳಸ್ತರದಿಂದ ಬಂದಂತಹ ಒಬ್ಬ ಹೆಣ್ಣು ಮಗಳು ನಾನು. ಅಸ್ಪೃಶ್ಯತೆಯ ನೋವು, ದಲಿತ ಕೇರಿಯೊಳಗೆ ಇರ್ತಕ್ಕಂತಹ ನೋವು ಏನಿರುತ್ತೋ ಅಂತಹ ದಮನಿತ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾನು ಆ ದಿನನಿತ್ಯದ ಬದುಕಿನಲ್ಲಿ ಆ ಹೆಣ್ಣು ಮಕ್ಕಳನ್ನ ನೋಡ್ತಾ ಇದ್ದೆ. ನೋಡಿದಾಗ ನನ್ನಲ್ಲಿ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು. ಅಂತಹ ಪ್ರಶ್ನೆಗಳನ್ನ ನಾನು ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ನಾನು ಏನೋ ಒಂದು ಬರಹದ ರೂಪದೊಳಗೆ ಕೊಡಬೇಕು ಅಂತ ಅನಿಸ್ದಾಗ ನನಗೆ ಕಂಡದ್ದು ಅದು ಕಥಾಲೋಕ ಅಂತ ಹೇಳಿ. ಆ ಕಥಾ ಜಗತ್ತಿನೊಳಗ ನಾನು ಪ್ರವೇಶ ಮಾಡ್ಬೇಕು ಅಂತಂದ್ರೆ ನನಗೆ ಕೇರಿಯೊಳಗೆ ಇರ್ತಕ್ಕಂತಹ ಅಥವಾ ಹೊರಗೆ ಇರ್ತಕ್ಕಂತಹ ಎಲ್ಲ ಮಹಿಳೆಯರನ್ನ ಇಟ್ಕೊಂಡು ನಾನು ಕಥೆಯನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಲಕ್ಷ್ಮವ್ವ ಮತ್ತು ಇತರ ಕಥೆಗಳಲ್ಲಿ 8 ಕಥೆಗಳು ಬರ್ತಾವೆ. 8 ಕಥೆಯೊಳಗ 7 ಕಥೆಗಳು ಮಹಿಳೆಯ ಇರುವಂತಹ ಕಥೆಗಳು. ಅಂದ್ರೆ ನಾಯಕಿಯರೇ ಅವರೇ, ನಾಯಕ ನನ್ನ ಕಥೆಯಲ್ಲಿ ಬರೋದೇ ಇಲ್ಲ. ಒಂದೇ ಒಂದು ನಾಯಕನ ಪಾತ್ರ ಬರುತ್ತೆ. ಇನ್ನುಳಿದ ಕಥೆಗಳು ತಮಗೆ ಆಗಿರುವಂತಹ ದೌರ್ಜನ್ಯ, ಬಡತನ, ಅನ್ನದ ಹಪಹಪಿ, ಸಮುದಾಯದ ಒಳಗಡೆ ಇರ್ತಕ್ಕಂತಹ ಈ ಒಂದು ಅಸ್ಪೃಶ್ಯತೆಯ ನೋವು ಏನಿದೆ ಆ ನೋವನ್ನ ಸಾದರಪಡಿಸುವಂತಹ ಕಥೆಗಳನ್ನ ಒಳಗೊಂಡಿರುವಂತಹ ಈ ಕಥೆಗಳು ಆಗಿದಾವೆ. ಇನ್ನೊಂದು ಅಂಬೇಡ್ಕರ್ ಅರಿವಿನ ಜತೆಗಾರ ಅನ್ನುವಂಥದ್ದು, ಅದು ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿರುವಂತಹ ಭಾಷಣಗಳನ್ನ ಕುರಿತು ನಾನು ಒಂದು ಸಂಪಾದನೆಯನ್ನ ಮಾಡಿರುವಂತಹ ಕೃತಿಗಳದಾವು. ಈ ಕೃತಿಗಳನ್ನ ಜನಾರ್ಪಣೆ ಮಾಡುವಂತಹ ಕಾರಣ ಏನು ಅಂತಂದ್ರೆ, ಅಲ್ಲಿ ಒಳಗೆ ಇರ್ತಕ್ಕಂತಹ ನೋವು ಎಲ್ರಿಗೂ ಗೊತ್ತಾಗ್ಲಿ ಅಂತ ಅನ್ನೋ ಕಾರಣಕ್ಕಾಗಿ ಈ ಕೃತಿಗಳನ್ನ ನಾನು ಬರೆದು ತಮ್ಮ ಮುಂದೆ ನಾನು ಸಾದರಪಡಿಸ್ತಾ ಇದ್ದೀನಿ. ಅರ್ಥ ಗ್ರಂಥ ಲೋಕಾರ್ಪಣೆನೂ ಒಂದೇ, ಜನಾರ್ಪಣೆನೂ ಒಂದೇ. ಲೋಕಕ್ಕೆ ನಾವು ಗ್ರಂಥಗಳನ್ನ ಸಮರ್ಪಣೆ ಮಾಡ್ತಾ ಇದೀವಿ ಅನ್ನುವಂಥದ್ದು. ಜನಾರ್ಪಣೆ ಅಂತಂದ್ರೆ ಪ್ರತಿ ಜನರಿಗೂ ಕೂಡ ನಾನು ಅದನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಯಾಕೆ ಅದನ್ನ ನಾನು ಜನಾರ್ಪಣೆ ಅನ್ನುವಂಥದ್ದು ಮಾಡಿದೆ ಅಂದ್ರೆ, ಪ್ರತಿ ಕಥೆಯನ್ನು ಓದಿದಾಗ ನನ್ನ ಮನೆಯೊಳಗ ಲಕ್ಷ್ಮವ್ವ ಬರ್ತಾಳ, ನನ್ನ ಮನೆಯೊಳಗ ಸಿದ್ದವ್ವ ಬರ್ತಾಳ, ನನ್ನ ಮನೆಯೊಳಗ ಸೀತವ್ವ ಬರ್ತಾಳ. ಎಲ್ಲರೂ ಓದಿದಾಗ ಪ್ರತಿ ಮನೆಯೊಳಗೂ ಆ ಹೆಣ್ಣು ಮಕ್ಕಳು ಅಲ್ಲಿ ಕಾಣಿಸ್ತಾರ. ಅದಕ್ಕೆ ಜನರಿಗೆ ನಾನು ಈ ಎಲ್ಲ ತಾಯಂದಿರನ್ನ ಅರ್ಪಿಸಿದೀನಿ ಅನ್ನೋದಕ್ಕೆ ಜನಾರ್ಪಣೆ ಅಂತ ಹೇಳಿ ನಾನು ಅದನ್ನ ಇಟ್ಕೊಂಡಿದ್ದೆ. ಡಾಕ್ಟರ್ ಸುಜಾತ ಚಲವಾದಿ, ಲೇಖಕರು, ತಾಳಿಕೋಟಿ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೀನಿ. सर हवालदार सर सर ऑन सब साइड ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಪಾಟೀಲ್ मैडम हाँ मैडम ನೋಡಿ ಸರ್ ಏ ಕೈ ಕೈ ವಿಡಿಯೋ ಓಕೆ ಅಡ್ಡ ಬರ್ತೈತೆ ಬರ್ತೈತ್ರಿ ಬರ್ತೈತ್ರಿ ಸರಿಯಾಗಿ